ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಯಪಡಿಸುತ್ತೇನೆ. ಈ ದಿನ ಭಾನುವಾರ ಎಚ್ಚರಗೊಂಡಿದ್ದೀರಾ? ದೇವರ ಆಲಯಕ್ಕೆ ಹೋಗುವುದಕ್ಕಾಗಿ ಎಚ್ಚರಗೊಳ್ಳಿರಿ ಎಂಬುದಾಗಿ ನಿಮ್ಮನ್ನು ಎಬ್ಬಿಸುವವನಾಗಿರುತ್ತಾ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಆಲಯಕ್ಕೆ ಹೋಗಿ ನಿಮ್ಮ ವಾಕ್ಯ ಧ್ಯಾನಿಸಿಕೊಳ್ಳುವುದಕ್ಕಾಗಿಯೂ ಈ ಉದಯ ಕಾಲ ಸಮಯದಲ್ಲಿ ಮತ್ತೊಂದು ಸಾರಿ ಕರ್ತನ ದಿನದ ಪ್ರಾಮುಖ್ಯತೆಯನ್ನು, ನಿಮ್ಮ ಆಲಯಕ್ಕೆ ಹೋಗಬೇಕಾದ ಅವಶ್ಯಕತೆಯನ್ನು ನಾವು ಜ್ಞಾಪಕ ಮಾಡಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಭಾನುವಾರ ಅಂದ ಕೂಡಲೇ ಹಾಲಿಡೇ ಎಂಬ ಮಾತು ನಮ್ಮ ಬಾಯಲ್ಲಿ ಬರುತ್ತೆ. ನೀವೆಂದಾದರೂ ಆಲೋಚನೆ ಮಾಡಿದ್ದೀರಾ? ಪ್ರಪಂಚದಾದ್ಯಂತ ಎಷ್ಟೋ ದೇಶಗಳಲ್ಲಿ, ಎಕ್ಸೆಪ್ಟ್ ಫ್ಯೂ ಕಂಟ್ರೀಸ್, ಭಾನುವಾರ ರಜೆಯ ದಿನವನ್ನಾಗಿ ದೇವರು ನೇಮಿಸಿದ್ದಾರೆ. ದೇವರೇ ಖಚಿತವಾಗಿಯೂ ಮಾಡಿದ್ದಾರೆ. ಎದಕ್ಕಾಗಿ? ದೇವರನ್ನು ಆರಾಧಿಸುವುದಕ್ಕಾಗಿ. ಹಾಗಾದರೆ ಎಷ್ಟು ಜನ ಕರ್ತನನ್ನು ಅರಿತುಕೊಂಡಿದ್ದೇವೆ ಎಂದು ಹೇಳುವ ನೀವು, ದೀಕ್ಷಾಸ್ನಾನ ಹೊಂದಿದ್ದೇವೆ ಎಂದು ಹೇಳುವ ನೀವು, ಕ್ರಮ ತಪ್ಪಲಾರದೆ ಪ್ರತಿ ಭಾನುವಾರ ಸಭೆಗೆ ಹೋಗುವಂಥವ್ರು ಎಷ್ಟು ಜನ ಆಗಿದ್ದೀರಿ? ಏನೋ ತಿಂಗಳಿಗೊಂದು ಸಾರಿ ಹೋದ್ರೆ ಸಾಕು ಅಂದುಕೊಳ್ಳುವಂಥವರು, ವರ್ಷಕ್ಕೊಂದು ಸಾರಿ ಹೋದ್ರೆ ಸಾಕಾಗುತ್ತೆ, ಆಯಾ ಸಂದರ್ಭದಲ್ಲಿ ಅವಶ್ಯಕತೆ ಇದ್ದಾಗ ಹೋದ್ರೆ ಸಾಕು ಅಂದುಕೊಳ್ಳುವವರು ಕೆಲವರಿದ್ದಾರೆ. ಆದರೆ 6 ದಿನಗಳವರೆಗೂ ನಿಮ್ಮ ಶರೀರ ಅವಶ್ಯಕತೆಗಳಿಗೋಸ್ಕರ ಪ್ರಯಾಸ ಪಡೀರಿ. 7ನೆಯ ದಿನದಲ್ಲಿ ನಿಮ್ಮ ಶರೀರಕ್ಕೆ ವಿಶ್ರಾಂತಿ, ನಿಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಬಲ ಉಂಟಾಗುವ ಹಾಗೆ ನನ್ನ ಸನ್ನಿಧಿಗೆ ಬನ್ನಿರಿ, ನನ್ನೊಂದಿಗೆ ಸೇರಿ ಆನಂದಿಸಿರಿ. ವಿಶ್ರಾಂತಿ ಅಂದರೆ ಅರ್ಥವೇನು ಪ್ರಿಯರೇ? ನಿದ್ರೆ ಮಾಡುವಂಥದ್ದಲ್ಲ. ನಿದ್ರೆ ಹೋಗುವುದಕ್ಕೆ ನಿದ್ರೆ ಹೋಗುವುದು ಅನ್ನಬಹುದು. ವಿಶ್ರಾಂತಿ ಅಂದರೆ ರಿಲ್ಯಾಕ್ಸ್. ಹಾಯಾಗಿ ನೀವು ನಿಮ್ಮ ಕುಟುಂಬದೊಂದಿಗೆ, ನಿಮ್ಮ ಮಕ್ಕಳೊಂದಿಗೆ ಹೇಗೆ ಆಡಿಕೊಳ್ಳುತ್ತೀರೋ ಹಾಗೆಯೇ ದೇವರ ಮಕ್ಕಳಾಗಿ ದೇವರ ಸನ್ನಿಧಿಗೆ ಹೋಗಿ ಆ ದೇವರನ್ನು ಜ್ಞಾಪಕ ಮಾಡಿಕೊಂಡು, ಆ ದೇವರ ಪ್ರೀತಿಯನ್ನು ಜ್ಞಾಪಕ ಮಾಡಿಕೊಂಡು, ಆತನು ಮಾಡಿದ ಕಾರ್ಯಗಳನ್ನು ಜ್ಞಾಪಕ ಮಾಡಿಕೊಳ್ಳಲು ಆಲಯಕ್ಕೆ ಹೋಗಬೇಕು. ಆಲಯಕ್ಕೆ ಹೋಗುತ್ತಿರುವಾಗ ನಮ್ಮ ಹೃದಯದ ತುಂಬ ಸ್ತುತಿ ಇರಬೇಕು, ಕೃತಜ್ಞತೆ ಇರಬೇಕು. ಈ ಕೀರ್ತನೆ ಪುಸ್ತಕ ನಮಗೆ ಎಷ್ಟೋ ಪಾಠಗಳನ್ನು ಕಲಿಸುತ್ತವೆ. ಕೀರ್ತನೆಗಳು 100ನೇ ಅಧ್ಯಾಯ, ಕೀರ್ತನೆ 100 ಮೊಟ್ಟ ಮೊದಲನೇದಾಗಿ ಹೀಗೆ ಬರೆಯಲಾಗಿದೆ ನೋಡಿ: ಕೃತಜ್ಞತಾ ಯಜ್ಞ ಕೀರ್ತನೆ, ಇಲ್ಲವೇ ಸ್ತುತಿ ಅರ್ಪಣೆ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಸಂತೋಷದಿಂದ ಯೆಹೋವನನ್ನು ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ, ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ಬಹಳಷ್ಟು ಜನರಿಗೆ ಇನ್ನೂ ದೇವರ ಕುರಿತಾದ ಸಂದೇಹಗಳು ಹಾಗೆಯೇ ಉಳ್ಕೊಂಡಿವೆ. ಯಾರೋ ನಮಗೆ ಕೆಲವೊಂದು ಡೊಂಕಾದ ಪ್ರಶ್ನೆಗಳು ಕೇಳಿದ್ದಕ್ಕೆ ನಮಗೆ ಸರಿಯಾದ ಉತ್ತರ ಸಿಗಲಾರದಕ್ಕೆ ಅವಿಶ್ವಾಸಿಗಳಾಗಿ ಬಿಡ್ತಿದ್ದೇವೆ. ದೇವರು ಯಾರು? ಯೆಹೋವ ದೇವರೋ ಅಥವಾ ಯೇಸುಕ್ರಿಸ್ತನೋ ಎಂದು ಹೀಗೆ ಹುಚ್ಚುಚ್ಚಾದ, ಅನವಶ್ಯಕವಾದ, ಅರ್ಥವಿಲ್ಲದಂತಹ ವಾದಗಳು ನಡೆಯುತ್ತವಲ್ಲವೇ? ನೀವು ಆಧ್ಯಾತ್ಮಿಕವಾಗಿ ಜನಿಸಿರುವ ವ್ಯಕ್ತಿಯಾಗಿರೋದಾದರೆ, ದೇವರೊಂದಿಗೆ ಸಹವಾಸ ಮಾಡುವಂತಹ ಪ್ರಾರ್ಥನೆಯ ಜೀವಿತವುಳ್ಳವರಾಗಿರುವುದಾದರೆ, ನೀವು ಆತನ ಪರಿಶುದ್ಧ ಸತ್ಯವೇದವನ್ನು ಕುಲಂಕುಷವಾಗಿ ಪಠಿಸಿ ಧ್ಯಾನಿಸುವಂಥವರಾಗಿರುವುದಾದರೆ, ಪವಿತ್ರಾತ್ಮನು ನಮಗೆ ಅವಗಾಹನ ಆಗುವ ರೀತಿಯಲ್ಲಿ ಆತನ ಸನ್ನಿಧಿಯಲ್ಲಿ ಆತನ ಮಾತುಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಮಾಡುವುದರಿಂದ ಇನ್ನು ಯಾವುದೇ ಸಂದೇಹ ನಮಗಿರುವುದಿಲ್ಲ. ಅಕ್ಷರಾನುಸಾರವಾಗಿ ಅಂದರೆ ಡಿಟೇಲ್ಡ್ ಆಗಿ ಒಂದು ಪ್ರಾಕ್ಟಿಕಲ್ ಲ್ಯಾಬ್ನಲ್ಲಿ ನಡೆದಂತೆ ನಮಗೆ ಈ ರೀತಿ ಯಾವುದೇ ನಿರೂಪಣೆಯ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿರುವಂಥದ್ದೇ ನಂಬಿಕೆಯಾಗಿದೆ. ನಂಬಿಕೆ ಅಂದರೆ ಕಾಣದೇ ಇರುವಂಥದ್ದು ಇದೆ ಎಂಬುದಾಗಿ ರುಜುವಿನ ಮೂಲಕ ನಂಬುವಂಥದ್ದಾಗಿದೆ. ಅಷ್ಟೇ ಅಲ್ಲ, ನಿರೀಕ್ಷಿಸುವವುಗಳ ನಿಜ ಸ್ವರೂಪವಾಗಿದೆ ನಂಬಿಕೆ. ನಂಬಿಕೆ ಇಲ್ಲದೆ ದೇವರನ್ನು ನಾವು ಮೆಚ್ಚಿಸಲಾರೆವು, ದೇವರಿಗೆ ಇಷ್ಟಕರವಾಗಿ ಇರಲಾರೆವು. ನಮ್ಮ ಮನೋನೇತ್ರಗಳಿಂದ ದೇವರ ವಿಷಯಗಳನ್ನು ಮಾನವ ಹೃದಯದೊಂದಿಗೆ, ಮಾನವ ಆಲೋಚನೆಗಳಿಂದ, ನಮ್ಮ ಬುದ್ಧಿಶಕ್ತಿಯಿಂದ ನಿಜವಾಗ್ಲೂ ಹೇಳಬೇಕಾದ್ರೆ ದೇವರ ಕಾರ್ಯಗಳು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಅಷ್ಟಕ್ಕೂ ಭಾನುವಾರ ನಾವು ದೇವರ ಆಲಯಕ್ಕೆ ಹೋಗುವುದೇ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಬೆಳಗಿಸಲ್ಪಡುವುದಕ್ಕಾಗಿ, ಉಜ್ಜೀವಿಸಲ್ಪಡುವುದಕ್ಕಾಗಿ, ಬಲಗೊಳ್ಳುವುದಕ್ಕಾಗಿ, ಆಧ್ಯಾತ್ಮಿಕ ಚಿಂತನೆ ಉಳ್ಳವರಾಗಿ, ಅದ್ಭುತನಾದ ದೇವರ ಕಾರ್ಯಗಳನ್ನು ಅರಿತುಕೊಳ್ಳುವುದಕ್ಕಾಗಿ.
ವಿಷಾದದ ಸಂಗತಿ ಏನೆಂದರೆ ಕೆಲವು ಚರ್ಚುಗಳಲ್ಲಿ ಈ ದಿನ ಆಚಾರದ ರೀತಿಯಲ್ಲಿ ಭಕ್ತಿ ಇರುವಂಥದ್ದು, ಅಲ್ಲಿ ಸರಿಯಾಗಿರುವಂತಹ ವಾಕ್ಯದ ಸಂದೇಶ ಇಲ್ಲದೇ ಇರುವಂಥದ್ದು, ಕೆಲವು ಚರ್ಚಸ್ಗಳಲ್ಲಿ ದೇವರ ಸೇವಕರೇ ಇಲ್ಲದಿರುವಂಥದ್ದು, ಯಾರೋ ಒಬ್ರು ನಿಂತ್ಕೊಂಡು ಏನೋ ಒಂದು ವಾಕ್ಯ ಹೇಳೋದು ಒಂದು ಥರ ಆಚಾರವಾಗಿರುವಂಥದ್ದನ್ನು ನಾವು ನೋಡುತ್ತಲೇ ಇದ್ದೇವೆ. ಆದರೆ ಆಲಯದಲ್ಲಿ ನಾವು ದೇವರ ಸನ್ನಿಧಿಯನ್ನು ಅನುಭವಿಸಬೇಕೆಂಬುದು, ನಾವು ದೇವರ ಪ್ರತ್ಯಕ್ಷತೆಯನ್ನು ಹೊಂದಬೇಕೆಂಬುದು, ದೇವರನ್ನು ಸ್ತುತಿಸಿ ಆತನನ್ನು ಆರಾಧಿಸಬೇಕೆಂಬುದು ನಮ್ಮ ಆಸೆಯನ್ನಾಗಿಟ್ಕೊಂಡು ನಮ್ಮ ಹೃದಯದೊಳಗೆ ಆತನನ್ನು ಆರಾಧಿಸಬೇಕು. ಆತನ ಸನ್ನಿಧಿಗೆ ಹೋಗುವಾಗ ನಾವಷ್ಟೇ ಅಲ್ಲ ಪ್ರಿಯರೇ, ಪ್ರಪಂಚದಾದ್ಯಂತ ಪ್ರತಿ ಭಾನುವಾರ ಅನೇಕ ದೇಶಗಳಲ್ಲಿ ಈ ದಿನವೂ ಕೂಡ ಸುವಾರ್ತೆಗೆ ಆಟಂಕ ಉಂಟು ಮಾಡಿರುವ ದೇಶಗಳಲ್ಲಿಯೂ ಕೂಡ ಯೇಸುವನ್ನು ನಂಬಿದಂಥವರು, ಅದ್ಭುತವಾದ ರಕ್ಷಣೆ ಹೊಂದಿದಂಥವರು, ಅಂಥವರು ಎಲ್ಲೋ ಒಂದು ಚಿಕ್ಕ ಗುಹೆಯಲ್ಲಿಯೋ, ನೆಲದೊಳಗೆ ಅಂಡರ್ಗ್ರೌಂಡ್ನಲ್ಲಿಯೋ, ಯಾರಿಗೂ ಕಾಣದಂತೆ ರಹಸ್ಯವಾಗಿಯೋ, ಎಲ್ಲೋ ಒಂದು ಚಿಕ್ಕ ಗುಡಿಸಲಿನಲ್ಲಿಯೋ, ದೊಡ್ಡ ಬಂಗ್ಲಾದಲ್ಲಿಯೋ, ಒಂದು ದೊಡ್ಡ ಹಾಲ್ನಲ್ಲಿಯೋ, ಎಲ್ಲೋ ಒಂದು ಸ್ಥಳದಲ್ಲಿ ದೇವರನ್ನು ಆರಾಧಿಸಲು ಪ್ರಯತ್ನಿಸ್ತಿದ್ದಾರೆ. ಕಾರಣ, ಆತನನ್ನು ಆರಾಧಿಸಲಾರದೆ ನಾವು ಇರಲಿಕ್ಕಾಗಲ್ಲ. ತಾಯಿಯ ಉಪಸ್ಥಿತಿ ಮಗು ಕೋರಿಕೊಳ್ಳುತ್ತದೆ. ಹಸಿವೆ ಆದಾಗ ಮಗು ಅಳುತ್ತೆ, ಹೊಟ್ಟೆ ನೋವಾದಾಗ ಮಗು ಅಳುತ್ತೆ. ಆದರೆ ಕೆಲವೊಮ್ಮೆ ಸುಮ್ಮನೆ ಅಳುತ್ತೆ ಮಗು. ಎದಕ್ಕಾಗಿ ಗೊತ್ತಾ? ಅಮ್ಮ ಬೇಕಾಗಿರುವುದಕ್ಕಾಗಿ. ನನಗೆ ಅನ್ನ ಬೇಕಾಗಿಲ್ಲ, ಬೇರೆ ಏನೂ ಬೇಕಾಗಿಲ್ಲ, ಅಮ್ಮ ಬೇಕು ಅಷ್ಟೇ. ನಾವು ಕೂಡ ಅವಶ್ಯಕತೆ ಬಂದಾಗ ದೇವರ ಬಳಿಗೆ ಹೋಗಿ ಬೇಡಿಕೊಳ್ಳೋದಷ್ಟೇ ಅಲ್ಲ, ಅಷ್ಟಕ್ಕೂ ನಾನು ಕರ್ತನೊಂದಿಗಿರಬೇಕು, ಆತನ ಸನ್ನಿಧಿಯಲ್ಲಿರುವುದೇ ನಮಗೆ ದೊಡ್ಡ ಭಾಗ್ಯ ಎಂಬುದನ್ನು ನಾವು ಗುರುತಿಸಬೇಕು. ಅಂತಹ ಆಸೆ ಉಳ್ಳವರಾಗಿ ನಾವು ಜೀವಿಸಬೇಕು. ಅಂತಹ ಆಸೆ ಉಳ್ಳವರಾಗಿರುವುದಕ್ಕಾಗಿಯೇ ಕರ್ತನೊಂದಿಗೆ ಸಹವಾಸ ಮಾಡುವುದಕ್ಕಾಗಿಯೇ ಆಲಯಕ್ಕೆ ಹೋಗುತ್ತೇವೆ. ಅದಕ್ಕಾಗಿಯೇ ಸ್ತುತಿಸುತ್ತಾ ಈ ವಾರವಿಡೀ ದೇವರು ಮಾಡಿರುವ ಉಪಕಾರಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಕರ್ತನಿಗೆ ವಂದನೆ ಹೇಳುವುದಕ್ಕಾಗಿ ನಾವು ಹೋಗಬೇಕಾಗುತ್ತೆ. ಯಾಕೆಂದರೆ ಆತನೇ ದೇವರೆಂದು ತಿಳಿದುಕೊಂಡಿದ್ದೇವೆ, ಆತನೇ ರಕ್ಷಕನೆಂದು ತಿಳಿದುಕೊಂಡಿದ್ದೇವೆ, ಆತನೇ ನಮಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಿದ್ದಾರೆ ಎಂಬ ಸತ್ಯವನ್ನು ಕೂಡ ಈ ಅಂತ್ಯಕಾಲದಲ್ಲಿರುವ ನಾವು ಮತ್ತಷ್ಟು ಹೆಚ್ಚಾಗಿ ಸುವಾರ್ತೆ ಪ್ರಕಟಣೆಯಿಂದ ತಿಳಿದುಕೊಳ್ಳುತ್ತಲೇ ಇದ್ದೇವೆ. ಪವಿತ್ರಾತ್ಮನು ನಮಗೆ ಮನವರಿಕೆ ಉಂಟು ಮಾಡುತ್ತಲೇ ಇದ್ದಾರೆ. ನಿಮ್ಮ ಸ್ಥಾನದಲ್ಲಿ ನಿಮಗೋಸ್ಕರ ಮರಣ ಹೊಂದಿರುವ ಯೇಸುವಲ್ಲಿ ನಂಬಿಕೆ ಇಡೋದಾದರೆ ಆತನಿಗೆ ವಂದನೆ ಸಲ್ಲಿಸುತ್ತಾ ಆತನಿಗೆ ಕೃತಜ್ಞತೆಯುಳ್ಳವರಾಗಿರುವಂಥದ್ದು ಎಷ್ಟೋ ಅವಶ್ಯಕವಾಗಿದೆಯಲ್ಲವೇ? ಮುಂದಿನ ವಚನ ನೋಡಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು. ವಿ ಬಿಲಾಂಗ್ ಟು ಹಿಮ್. ಆತನ ಸೊತ್ತು ನಾವು ಆತನವರು. ಆತನೇ ನಮ್ಮನ್ನು ಹುಟ್ಟಿಸಿದಾನೆ. ನಾವು ತಾಯಿ ಗರ್ಭದಲ್ಲಿರುವಾಗ, ನಾವಿನ್ನು ಪಿಂಡವಾಗಿರುವಾಗಲೇ ಆತನ ಕಣ್ಣುಗಳು ನಮ್ಮನ್ನು ನೋಡಿದವು. ಆತನೇ ನಮ್ಮನ್ನು ರೂಪಿಸಿದನು. ಆತನೇ ನಮ್ಮನ್ನು ಹುಟ್ಟಿಸಿದ್ದಾನೆ. ನಾವು ಪಾಪಿಗಳಾಗಿ ದೇವರನ್ನು ತಳ್ಳಿಹಾಕಿ ದೇವರ ಸಹವಾಸ ಕಳೆದುಕೊಂಡಾಗ ಆತನೇ ನಮಗೋಸ್ಕರ ತನ್ನನ್ನು ತಾನು ತಗ್ಗಿಸಿಕೊಂಡು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ನಮ್ಮ ಸ್ಥಾನದಲ್ಲಿ ನಮ್ಮ ಶಿಕ್ಷೆಯನ್ನು ಅನುಭವಿಸಿ ಪಾಪಕ್ಕೆ ಮಾರಲ್ಪಟ್ಟಿರುವಂತಹ, ಪಾಪದ ಕೊಳದಲ್ಲಿ ಬಿದ್ದಿರುವಂತಹ ನಮ್ಮನ್ನು ತನ್ನ ರಕ್ತ ಸುರಿಸಿ ಕೊಂಡುಕೊಂಡಿದ್ದಾರೆ, ವಿಮೋಚಿಸಿದ್ದಾರೆ, ನಮ್ಮನ್ನು ಬಿಡಿಸಿದ್ದಾರೆ. ಸೈತಾನನ ಬಂಧನಗಳಿಂದಲೂ, ಮರಣದ ಬಾಧೆಯಿಂದಲೂ, ಪಾಪ ಬಾಧೆಯಿಂದಲೂ ಬಿಡಿಸಿದ್ದಾರೆ. ಎಂತಹ ದೊಡ್ಡ ದೇವರು ನೋಡಿ! ಆ ಕರ್ತನನ್ನು ಆರಾಧಿಸುವುದಕ್ಕಾಗಿ, ಆತನನ್ನು ಸ್ತುತಿಸುವುದಕ್ಕಾಗಿ, ಆತನು ಮಾಡಿದ ಉಪಕಾರ ನೆನೆಸುವುದಕ್ಕಾಗಿ ಕನಿಷ್ಠ ಒಂದು ದಿನವಾದರೂ ಆತನ ಸನ್ನಿಧಿಯಲ್ಲಿ ಕಳೆಯುವ ಅವಶ್ಯಕತೆ ಎಷ್ಟೋ ಇದೆ ಪ್ರಿಯರೇ. ಹಾಗೆಯೇ ಇನ್ನೊಂದು ವಚನ ನೋಡೋಣ. ಕೀರ್ತನೆ 113ನೇ ಕೀರ್ತನೆ ನೋಡುವುದಾದರೆ 2ನೇ ವಚನ ಹೇಳ್ತದೆ, ಇಂದಿನಿಂದ ಯುಗಯುಗಕ್ಕೂ ಯೆಹೋವನ ನಾಮವು ಕೀರ್ತಿಸಲ್ಪಡಲಿ. ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೂ ಯೆಹೋವನ ನಾಮವು ಸ್ತುತಿ ಹೊಂದಲಿ. ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೂ ಯೆಹೋವನ ನಾಮವು ಸ್ತುತಿ ಹೊಂದಲಿ. ಕರ್ತನ ದಿನವು ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೂ. ಅಷ್ಟು ಹೊತ್ತು ನಾವು ದೇವರ ಆಲಯದಲ್ಲಿ ಇರಲಿಕ್ಕಾಗದಿದ್ದರೂ ಕೂಡ ಈ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶ ಕೇಳ್ತಾರೆ. ನೀವು ದೇವರ ಪ್ರೀತಿಯನ್ನು ಇತರರಿಗೆ ಹಂಚಲು ಕೊಡುವುದಕ್ಕಾಗಿ ಕೊಟ್ಟ ಅವಕಾಶವನ್ನು, ಒಟ್ಟುಗೂಡಿ ಎಲ್ಲರೊಂದಿಗೆ ಪ್ರಾರ್ಥಿಸುವ ಸಂದರ್ಭವನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ 6 ದಿನಗಳವರೆಗೂ ನಾವು ಏನು ತಿನ್ನಬೇಕು, ಏನು ಧರಿಸಬೇಕು, ಏನು ಕೊಂಡುಕೊಳ್ಬೇಕು, ಏನು ಸಂಪಾದಿಸೋಣ, ಎಲ್ಲಿಗೆ ಹೋಗೋಣ, ಏನನ್ನು ನೋಡೋಣ, ಏನು ಮಾಡೋಣ, ಬೆಳಿಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ನಿದ್ದೆ ಮಾಡುವವರೆಗೂ ವಿಶ್ರಾಂತಿ ಇಲ್ಲದೆ ತಿರುಗಾಡುತ್ತಿರಲ್ಲವೇ? ಇಹಲೋಕ ಸಂಬಂಧವಾದ ಆಸ್ತಿಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ, ಮನೆ ಸಂಪಾದಿಸಿಕೊಳ್ಳುವುದಕ್ಕಾಗಿ, ಕಾರ್ಯಗಳನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ಈ ದಿನ ಎಷ್ಟೋ ಜನ ಹೃದಯವನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ, ಇಷ್ಟೊಂದು ಉಪಕಾರ ಮಾಡಿರುವ ದೇವರನ್ನು ಸ್ತುತಿಸುವುದಕ್ಕಾಗಿ ದಿನವೆಲ್ಲ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುವವರಾಗಿದ್ದೇವೆ. ಈ ದಿನವಿಡೀ ದೇವರಿಗಾಗಿ ಎಷ್ಟು ಜನ ಬದುಕುವಂತವರಾಗಿದ್ದೇವೆ? ಇದು ಬಹಳ ಪ್ರಾಮುಖ್ಯ. ಒಂದು ತೀರ್ಮಾನ ತೆಗೆದುಕೊಳ್ಳಿ. ನಾನು ಬೈಬಲ್ ಕಾಲೇಜಿನಲ್ಲಿದ್ದ ದಿನಗಳಲ್ಲಿ ಚೆನ್ನೈ ಪಟ್ಟಣದಲ್ಲಿ, ಆ ಒಂದು ದಿನಗಳಲ್ಲಿ ನನಗೆ ತಮಿಳ್ ಭಾಷೆ ಬರ್ತಿರಲಿಲ್ಲ.
ತಮಿಳುನಾಡಿಗೆ ಆರಂಭದಲ್ಲಿ ಬಂದ ದಿನಗಳಲ್ಲಿ ಏನಾದರೂ ಒಂದು ಮಾಡಬೇಕೆಂಬ ಆಸೆಯಿಂದ ಚೆನ್ನೈ ಪಟ್ಟಣದಲ್ಲಿ ಎಲ್ಲೆಲ್ಲಿ ತೆಲುಗು ಭಾಷೆಯವರಿದ್ದಾರೆಂದು ತಿಳ್ಕೊಂಡು 7, 8, 10 ಕಿಲೋಮೀಟರಷ್ಟು ದೂರದಲ್ಲಿದ್ದವರನ್ನು, ಒಂದು ಮೂಲೆಯಲ್ಲಿರುವಂತಹ ಸ್ಲಮ್ಸ್ಗಳಲ್ಲಿರುವಂತಹ ಸಂದುಗಳಲ್ಲಿ ಗೊಂದುಗಳಲ್ಲಿರುವಂಥವರನ್ನು, ಒಂದು 10, 20 ಮನೆಗಳಿರುವಂತಹ ಸ್ಥಳಗಳಿಗೆ ಹೋಗಿ ಆ ಸ್ಥಳಗಳಿಗೆ ಓಡೋಡಿ ಹೋಗಿ ದಿನದಲ್ಲಿ ಆರಾಧನೆ ಮುಗಿಸಿಕೊಂಡ ನಂತರ ಆ ಪ್ರಾಂತ್ಯಗಳಿಗೆ ಹೋಗಿ ಆ ದಿನದಲ್ಲಿ ಹೆಚ್ಚು ಕಡಿಮೆ 10 ಸ್ಥಳದಲ್ಲಿ ಪ್ರಸಂಗಿಸಿದ ಹೊರತು ನಾನು ನಿದ್ದೆ ಮಾಡುತ್ತಿರಲಿಲ್ಲ. ಈ ದಿನವೂ ಕೂಡ ಅಂತಹ ಆಸೆ ಆಸಕ್ತಿಯುಳ್ಳವನಾಗಿದ್ದೇನೆ. ದೇವರ ಆಲಯಕ್ಕೆ ಹೋಗುವುದಾದರೆ ತಿರುಗಿ ಮನೆಗೆ ಬರೋಷ್ಟೊತ್ತಿಗೆ ಕೆಲವೊಂದು ಸಾರಿ ಮಧ್ಯರಾತ್ರಿ ಆಗುತ್ತೆ. ಈಗ ಲೈವ್ ವಾಕ್ಯ ಬಿಡೋದ್ರಿಂದ ಬೇಗ ಬರ್ತಿದ್ದೇವೆ, ಮತ್ತೆ ಬೇಗ ಮನೆಗೆ ಬಂದು ಲೈವ್ ಸಂದೇಶ ಕೊಡ್ತಿದ್ದೇವೆ. ಎಷ್ಟು ತೃಪ್ತಿ ಇರುತ್ತೆ ಗೊತ್ತಾ? ಭಾನುವಾರ ಬಂದ ಕೂಡಲೇ ಒಂದು ಉತ್ಸಾಹ, ಒಂದು ಬಲ, ಆಧ್ಯಾತ್ಮಿಕ ಶಕ್ತಿ, ಒಂದು ವಿಧವಾದ ತೃಪ್ತಿ, ಆನಂದ, ಆಧ್ಯಾತ್ಮಿಕವಾದ ಆಶೀರ್ವಾದ ಹೊಂದಿಕೊಳ್ಳುವ ಸಮಯವಾಗಿದೆ. ಏನೋ ಸ್ವಲ್ಪ ಹೊತ್ತು ಆಲಯಕ್ಕೆ ಹೋಗಿ ಬಂದು ಏನೋ ಪಿಕ್ನಿಕ್ ಹೋಗುವುದಕ್ಕಾಗಲಿ, ಸುತ್ತಾಡಲು ಹೋಗುವುದಕ್ಕಾಗಲಿ, ತಿಂದು ಕುಡಿಯುವುದಕ್ಕಾಗಿ ನೀವು ವ್ಯರ್ಥ ಮಾಡಿಕೊಳ್ತಾ ಇದ್ದೀರೇನೋ ಈ ಭಾನುವಾರ. ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೂ ಕರ್ತನನ್ನು ಘನಪಡಿಸಿರಿ, ಪ್ರಾರ್ಥಿಸಿರಿ, ಸ್ತುತಿಸಿರಿ, ದೇವರ ಆಲಯಕ್ಕೆ ಹೋಗಿರಿ, ಸುವಾರ್ತೆಯನ್ನು ಪ್ರಕಟಿಸಿರಿ. ಪ್ರೀತಿಯಿಂದ, ಕ್ರಿಸ್ತನ ಪ್ರೀತಿಯಿಂದ ತುಂಬಲ್ಪಟ್ಟವರಾಗಿ ಅವಶ್ಯಕತೆಯಲ್ಲಿದ್ದವರನ್ನು ಮೈಕ್ ಹಿಡ್ಕೊಂಡು ದೊಡ್ಡ ದೊಡ್ಡ ಪ್ರಸಂಗ ಮಾಡುವ ಅಗತ್ಯವಿಲ್ಲ. ಮೈಕ್ ಹಿಡ್ಕೊಂಡು ರೋಡ್ ಮೇಲೆ ತಿರುಗುವ ಅಗತ್ಯವಿಲ್ಲ. ಅನಾರೋಗ್ಯದಿಂದ ಹಾಸ್ಪಿಟಲ್ನಲ್ಲಿದ್ದವರ ಬಳಿಗೆ ಹೋಗಿ, ಬಡವರಾಗಿ ಅನಾಥಾಶ್ರಮದಲ್ಲಿದ್ದವರ ಬಳಿಗೆ ಹೋಗಿ, ರೋಡ್ಗಳ ಮೇಲೆ ದಿಕ್ಕಿಲ್ಲದವರಾಗಿ ಭಿಕ್ಷೆಗಾರರಾಗಿ ಕೂತಿರುವವರ ಬಳಿಗೆ ಹೋಗಿ, ಆ ರೈಲ್ವೆ ಸ್ಟೇಷನ್ ಹತ್ತಿರ ಇಲ್ಲವೇ ಒಂದು ಮರದ ಕೆಳಗೆ, ನಮ್ಮ ಚೆನ್ನೈ ಅಂತಹ ಪಟ್ಟಣದಲ್ಲಿ ಬಹಳ ಗುಂಪು ಗುಂಪಾಗಿ ಇಂತಹ ಜನರನ್ನು ನಾವು ನೋಡ್ತೇವೆ. 1 to 1 ಯಾರಿಗೇ ಆಗಲಿ ಯೇಸುವಿನ ಕುರಿತು ಹೇಳಬೇಕು ಎಂಬ ಆಸೆ ನಮಗಿರಬೇಕು. ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೂ ಯೆಹೋವನ ನಾಮವು ಸ್ತುತಿ ಹೊಂದಲ್ಪಡಲಿ. ಯೆಹೋವಾ ನಾಮವು ಸ್ತುತಿ ಹೊಂದಲ್ಪಡಲಿ. ಆತನ ನಾಮ ಸ್ತುತಿ ಹೊಂದಲಿ. ಇನ್ನೊಂದು ಮಾತು 7ನೇ ವಚನದಲ್ಲಿದೆ ನೋಡಿ, ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸುವನು ಮತ್ತು ಬಡವರನ್ನು ತಿಪ್ಪೆಯಿಂದ ಎತ್ತುವನು. ಯಾಕೆ ದೇವರನ್ನು ಸ್ತುತಿಸಬೇಕು ಎನ್ನುವುದಾದರೆ, ಆತನು ಬಿದ್ದು ಹೋಗಿರುವಂಥವರನ್ನು, ಬಡವರನ್ನು ಎಬ್ಬಿಸುವ ಆತನಾಗಿದ್ದಾರೆ, ಬಡವರನ್ನು ತಿಪ್ಪೆಯಿಂದ ಎತ್ತುವ ಆತನಾಗಿದ್ದಾರೆ. ಎಷ್ಟೋ ಜನರು, ನಮ್ಮಲ್ಲಿ ಅನೇಕ ಸಾರಿ ನಾವು ಈ ವಿಷಯವನ್ನು ಗುರುತಿಸುವುದಿಲ್ಲ. ಅನೇಕ ಸಾರಿ ನಾವು ಬಿದ್ದು ಹೋದಾಗ ದೇವರು ಬಂದು ನಮ್ಮನ್ನು ಮೇಲೆತ್ತಿದ್ದಾರೆ. ಪಾಪದಲ್ಲಿ ನಾವು ಬಿದ್ದಿರುವಾಗ ಮಾತ್ರವಲ್ಲ, ಲೋಕದಲ್ಲಿ ಬಿದ್ದಿರುವಾಗ, ದುರಭ್ಯಾಸದಲ್ಲಿ ಬಿದ್ದಿರುವಾಗ, ಎಲ್ಲವನ್ನು ಕಳೆದುಕೊಂಡವರಾಗಿ ತಿಪ್ಪೆಯಲ್ಲಿ ಬಿದ್ದು, ತಿಪ್ಪೆಯಲ್ಲಿ ಬಿದ್ದಂತಹ ಬಡವರನ್ನು ಎತ್ತುವಾತನಾಗಿದ್ದಾರೆ. ಈ ದಿನ ಯೇಸು ಕ್ರಿಸ್ತನು ನಿಮ್ಮ ಜೀವಿತದೊಳಗೆ ಬರುವುದಾದರೆ ನಿಮಗೆ ಬಡತನದಿಂದ ಬಿಡುಗಡೆ ದೊರಕುತ್ತದೆ. ಯೇಸು ಕ್ರಿಸ್ತನು ಐಶ್ವರ್ಯವಂತನಾಗಿದ್ರೂ ಕೂಡ ನಮಗೋಸ್ಕರ ಬಡವನಾದನು. ಆತನು ಕಳೆದುಕೊಂಡಿರುವಂತಹ ಆತನ ಐಶ್ವರ್ಯವನ್ನು, ಆತನು ಬಿಟ್ಟಿರುವುದನ್ನು ನಮಗೆ ಕೊಡುವುದಕ್ಕಾಗಿ, ತನ್ನ ಬಡತನದಿಂದ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆಂಬುದನ್ನು ಗುರುತಿಸಿ ಆತನಿಗೆ ಧನ್ಯವಾದ ಸಲ್ಲಿಸುತ್ತಾ ಆರಾಧಿಸುವುದಾದರೆ, ಪ್ರತಿ ಭಾನುವಾರ ನಿಮ್ಮ ಜೀವಿತದಲ್ಲಿ ಒಂದು ವಿಧವಾದ ಅಭಿವೃದ್ಧಿ ಉಂಟು ಮಾಡುವಂತಹ, ದಿವ್ಯದಾನ ತರುವಂತಹ, ಅತ್ಯಧಿಕ ಆಶೀರ್ವಾದ ಹೊಂದುವಂತಹ ಸಮಯವಾಗಿರುತ್ತೆ. ಮುಂದಿನ 6 ದಿನಗಳಿಗೆ ಬೇಕಾದಂತಹ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವುದಕ್ಕಾಗಿ 7ನೆಯ ದಿನದಂದು ನಾವು ಕರ್ತನ ದಿನದಲ್ಲಿ ದೇವರ ಆಲಯಕ್ಕೆ ಹೋಗೋಣ, ದೇವರ ನಾಮದಲ್ಲಿ ಬದುಕೋಣ, ವೈಯಕ್ತಿಕವಾಗಿ ವಾಕ್ಯ ಧ್ಯಾನಿಸೋಣ, ಇತರರಿಗೆ ಸುವಾರ್ತೆ ಪ್ರಕಟಿಸೋಣ. ಭಾನುವಾರ ಅನೇಕ ಆತ್ಮಗಳು ಉಜ್ಜೀವಿಸಲ್ಪಡುವ ಹಾಗೆ, ಅನೇಕ ಜನರು ರಕ್ಷಿಸಲ್ಪಡುವ ಹಾಗೆ, ಆಲಯದಲ್ಲಿ ದೇವರ ಆರಾಧನೆ ನಡೆಯುವ ಹಾಗೆ ದೇವರ ಸನ್ನಿಧಿ ಇರುವಂತೆ ಪ್ರಾರ್ಥಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಉದಯ ಕಾಲ ಸಮಯದಲ್ಲಿ ನಿಮ್ಮ ಪಾದಗಳ ಬಳಿಗೆ ಬರುತ್ತಿದ್ದೇವೆ. ಇದು ಕರ್ತನ ದಿನವಾಗಿದೆ ಎಂದು ನಾವು ಸನ್ಮಾನಿಸುವ ಹಾಗೆ, ನಿರ್ಲಕ್ಷ್ಯರಾಗಿರದ ಹಾಗೆ, ಸೋಮಾರಿಗಳಾಗಿ ಇರಲಾರದ ಹಾಗೆ, ನಿಮ್ಮ ಸನ್ನಿಧಿಗೆ ಹೋಗಿ ನಿಮ್ಮನ್ನು ಆರಾಧಿಸಲು ಆಸೆಯುಳ್ಳವರಾಗಿರುವ ಹಾಗೆ, ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸಿ ನಿಮ್ಮನ್ನು ಸ್ತುತಿಸುವ ಹಾಗೆ, ನೀವು ಮಾಡಿರುವ ಉಪಕಾರಗಳನ್ನು ನೆನೆಸಿ ನಿಮ್ಮನ್ನು ಘನಪಡಿಸುವ ಹಾಗೆ, ದಿನವಿಡೀ ನಿಮ್ಮ ಸನ್ನಿಧಿಯಲ್ಲಿ ಕಾಲ ಕಳೆಯುವ ಹಾಗೆ ಸಹಾಯ ಮಾಡಿರಿ. ಹೇಗೆ ಒಬ್ಬ ಕುಡುಕನು ಕುಡಿಯುವುದರಲ್ಲಿಯೇ ದಿನವೆಲ್ಲ ಕಳೆಯುತ್ತಾನೋ, ಒಬ್ಬ ಜೂಜಾಡುವವನು ಜೂಜಾಟದಲ್ಲಿಯೇ ತನ್ನ ದಿನವನ್ನೆಲ್ಲ ಕಳೆಯುತ್ತಾನೋ, ಈ ಲೋಕದ ಪಾಪ ಅಂಧಕಾರದಲ್ಲಿದ್ದಂಥವರು ಪಾಪದಲ್ಲಿ ಹೇಗೆ ಮುಳುಗಿ ತಮ್ಮ ಜೀವಿತ ನಾಶ ಮಾಡಿಕೊಳ್ತಿದ್ದಾರೋ, ದೇವರೇ, ನಿಮ್ಮ ಪ್ರೀತಿ ಅರಿತಾ ನಾವು ಒಮ್ಮೆ ತಿಪ್ಪೆಯಲ್ಲಿ ಬಿದ್ದಿರುವ ನಮ್ಮನ್ನು ಮೇಲೆ ಕೆತ್ತಿರುವ ನಿಮ್ಮ ಪ್ರೀತಿಯನ್ನು ನೆನೆಸಿ ನಿಮ್ಮನ್ನು ಆರಾಧಿಸುವುದಕ್ಕಾಗಿ ನಿಮ್ಮ ಆಲಯಕ್ಕೆ ಹೋಗಿ ನಿಮ್ಮ ಸಾಕ್ಷಿಗಳಾಗಿ ಜೀವಿಸಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು
ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಯಾವ ಸ್ಥಳದಿಂದ ವೀಕ್ಷಿಸ್ತಿದ್ದೀರೆಂದು ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಹಾಗೆಯೇ ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿರಿ. ಸಂದೇಶವನ್ನು ಶೇರ್ ಮಾಡಿರಿ. ನಿಮಗೋಸ್ಕರ ದಿನಾಲು ದೇವರ ವಾಕ್ಯವನ್ನು ಅನೇಕ ದಿನಗಳಿಂದ ಸೋಷಿಯಲ್ ಮೀಡಿಯಾದ ಮೂಲಕ ನಿಮ್ಮ ಮುಂದೆ ತರುತ್ತಾ ಇದ್ದೇವೆ. ಹಾಗಾಗಿ ತಪ್ಪದೆ ಪ್ರತಿದಿನ ಈ ಸಂದೇಶವನ್ನು ವೀಕ್ಷಿಸುವಂತವರಾಗಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮೂಲಕ ಈ ದಿನವೇ ಕಳಿಸಿಕೊಡಿರಿ. ಪ್ರತಿದಿನ ಅವೆಲ್ಲವುಗಳನ್ನು ಪರಿಶೀಲಿಸ್ತಿದ್ದೇವೆ, ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ಜಯ ಕೊಡ್ತಾರೆ. ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಲೈವ್ನಲ್ಲಿ ಭೇಟಿಯಾಗೋಣ. ಆದರೆ ಈ ದಿನ ನಿಮ್ಮ ಸಭೆಗಳಿಗೆ ಹೋಗಿ ಕರ್ತನನ್ನು ಕೃತಜ್ಞತಾ ಸ್ತುತಿಯೊಡನೆ ಆತನನ್ನು ಆರಾಧಿಸಿ ಆತನನ್ನು ಮಹಿಮೆಪಡಿಸಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರ ಸಂಗಡ ನೆಲೆಸಿರಲಿ.